ಶಿವಮೊಗ್ಗ ಕನ್ನಡ ಸಾಹಿತ್ಯ ಪರಿಷತ್ನ ಗ್ರಂಥಾಲಯಕ್ಕೆ 5 ಲಕ್ಷ ರೂಪಾಯಿ ನೀಡಿದ್ದೇನೆ. ನಮ್ಮ ತಂದೆ ಎಸ್ ಬಂಗಾರಪ್ಪನವರ ಹೆಸರಿನಲ್ಲಿ ಈ ಅನುದಾನವನ್ನ ನೀಡಿದ್ದೇನೆ. ನನಗೆ ಕನ್ನಡದ ಬಗ್ಗೆ ಅಷ್ಟು ತಿಳುವಳಿಕೆ ಇಲ್ಲ, ಆದರೆ ಕನ್ನಡದ ಬಗ್ಗೆ ಉಳಿವಿಕೆಗೆ ನನ್ನ ಜವಾಬ್ದಾರಿ ಇದೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ನಮ್ಮ ತಂದೆಯವರು ಕಷ್ಟಪಟ್ಟು ಬೀದಿ ದೀಪದಲ್ಲಿ ಓದಿಕೊಂಡು ಬಂದವರು. ರಂಗ ಪರಂಪರೆ ಬಗ್ಗೆ ಗಂಟೆಗಟ್ಟಲೆ ಮಾತನಾಡ್ತಿದ್ರು. ಕನ್ನಡ ಸಾಹಿತ್ಯ ಯಾವುದೇ ವಿಷಯ ನೀಡಿದ್ರು ನಮ್ಮ ತಂದೆ ಬಂಗಾರಪ್ಪಾಜಿಯವರು ಮಾತನಾಡ್ತಿದ್ರು. ಈ ನಿಟ್ಟಿನಲ್ಲಿ ಸಾಹಿತ್ಯ ಗ್ರಾಮದ ಭವನದ ಸದ್ಬಳಕೆಯಾಗಬೇಕಿದೆ. ನಮ್ಮ ಕಾರ್ಯಪ್ರಚಾರವಾಗಿ ಮತ್ತೊಬ್ಬರು ದೇಣಿಗೆ ನೀಡುವಂತಾಗಲಿ. ನಾನು ಕನ್ನಡ ಸರಿಯಾಗಿ ಮಾತನಾಡದೇ ಇರಬಹುದು, ಆದರೆ ನನ್ನ ಹೃದಯ ಮಾತ್ರ ಪ್ಯೂರ್ ಕನ್ನಡದ್ದು ಎಂದು ಹೇಳಿದರು. ಆ ಕಾಟೇಜುಗಳಲ್ಲಿ ನಾವು ಒಂದು ಅಂದರೆ ನಾವಿಲ್ಲಿ ಕಥಾ ಸೊ ನಮ್ಮ ಏನು ಅತಿಥಿಗಳು ಇಲ್ಲಿ ಉಳ್ಕೊಂಡಿರ್ತಾರೆ ಅವರ ಬಿಡುವಿನ ವೇಳೆನ ಅಲ್ಲಿ ಬಳಸ್ಕೊಂಡು. ನೀವು ಕೇಳಿದ್ರಲ್ಲ, ಎಷ್ಟು ಕೇಳಿದ್ರಿ? 2.5 ಇನ್ಕ್ಲೂಡಿಂಗ್ ಕಾಟೇಜ್. ಹೌದು ಎಲ್ಲ ಸೇರಿ ಇಡೀ ಖಂಡಿತ ಸರ್. ಗೌಡ್ರಿಗೆ ಏನು ಬೇಡ, ನಿಮ್ಮಲ್ಲಿ ಡಿ ಸಿ ಸಿ ಬ್ಯಾಂಕಲ್ಲಿ ಐತೆ. ನಮ್ಮಿದಲ್ಲ ಸರ್, ಇದು ಇಲ್ಲಿ ನಮಗೆ ನಾವು ಕೇಳಿದಲ್ಲ ಇಲ್ಲಲ್ಲ. ಫಸ್ಟ್ ನೀವೇ ಮಾತಾಡ್ಬಿಡಿ. ನಾವು ನಿರೀಕ್ಷೆ ಮಾಡಿರಲಿಲ್ಲ. ಸುಮಾರು ಒಂದು ವಾರ ಆಯ್ತು ಅನ್ಸುತ್ತೆ, ಇಲ್ಲೇ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ನಾನು ಕೂಡ ಬಂದು ಕೆಲವು ಮಾತುಗಳನ್ನು ಹಂಚ್ಕೊಳ್ತಕ್ಕಂಥ, ನನಗೂ ಒಂದು ಸ್ವಲ್ಪ ಮನಸ್ಸಿಗೆ ತಿಳಿ ಆಗ್ತಕ್ಕಂಥ ಕೆಲವು ಮಾತುಗಳನ್ನು ಆಡಿದ್ರು. ಕನ್ನಡದ ಬಗ್ಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ, ಆದರೆ ನನ್ನ ಸೇವೆ ಕರ್ನಾಟಕಕ್ಕೆ ಮತ್ತು ಕನ್ನಡಕ್ಕೆ ಏನಾಗಬೇಕು ಒಬ್ಬ ಸಚಿವನಾಗಿ ಅದನ್ನು ನಮ್ಮ ತಂದೆ ಬಂಗಾರಪ್ಪಾಜಿಯವರು ಏನು ಮಾಡ್ಕೊಂಡು ಬಂದಿದ್ರು, ನಾನು ಕೂಡ ಮುಂದುವರಿಸ್ತೀನಿ ಅಂತೇಳಿ ಅವ್ರು ಮಾತು ಕೊಟ್ಟಿದ್ದೇನೆ. ಭಾಳ ಸಂತೋಷ ಆಗುತ್ತೆ. ಮೊದಲನೇದಾಗಿ ಮೇಲ್ಗಡೆ ಅವ್ರೇನು ಲೈಬ್ರರಿ ಮಾಡಬೇಕಂತ ಇದ್ದಾರೆ, ಅದು ನಮ್ಮ ತಂದೆಯವ್ರ ಹೆಸರು ಇಡಬೇಕಂತ ಹೇಳಿ ನನ್ನ ತೀರ್ಮಾನ ಅಲ್ಲ, ಅದು ನಿಮ್ಮ ತೀರ್ಮಾನ. ಅದನ್ನ ನಾನು ಸರಿ ಹೇಳ್ತೀನಿ. ನಾವೇನಾದ್ರು ಸಹಾಯ ಮಾಡಿದ್ರೂ ನಮ್ಮ ತಂದೆಯವ್ರ ಹೆಸರು ಇಡ್ತಾ ಇದ್ದೀರಿ, ಅದಕ್ಕೋಸ್ಕರನೇ ಅಂತ ಹೇಳಿ ನಾವು ಮಾಡ್ತಾ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ಕನ್ನಡ ಉಳಿಬೇಕು, ಬೆಳಿಬೇಕು, ಅದು ಮುಂದಿನ ಪೀಳಿಗೆಗೆ ಬರಬೇಕು ಅಂತೇಳಿ ನಾನು ಸಹಾಯ ಮಾಡೋದು ಒಂದು ಕೆಲಸ. ಮತ್ತು ನೀವೆಲ್ಲ ನನ್ನ ಆಯ್ಕೆ ಮಾಡಿ ಒಬ್ಬ ಉಸ್ತುವಾರಿ ಸಚಿವನಾಗಿ ಮಾಡಿರೋದು ನನ್ನ ಕರ್ತವ್ಯನ ನೀವು ನಿರ್ವಹಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ನಾನು ಮೊದಲೇದಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಾವೆಲ್ಲ ಓದಬೇಕಾದ್ರೆ ಭಾಳ ನಾವೇನು ಪಂಡಿತರಂತ ನಮ್ಮ ತಂದೆಯವರೆಲ್ಲ ಕಷ್ಟಪಟ್ಟು ಅವರೆಲ್ಲ ಓದಿರ್ತಕ್ಕಂಥದ್ದು ಒಂದು ಹಳ್ಳಿಯಿಂದ ಎಲ್ಲ ಮೆರಿಟ್ನಲ್ಲೇ ಓದ್ಕೊಂಡು ಬಂದರು. ಅವರೆಲ್ಲ ಬೀದಿ ದೀಪದಲ್ಲಿ ಓದ್ಕೊಂಡು ಬಂದವರು, ಕಷ್ಟದಲ್ಲಿ ಎಲ್ಲ ನೋಡಿದವರು, ತಿಳುವಳಿಕೆ ಹೆಚ್ಚಿದೆ, ಹಳೆಗನ್ನಡ ಎಲ್ಲದೂ ಕೂಡ ಅಲ್ಲೇ ಕೂತ್ಕೊಂಡು ಮಾತಾಡೋದು ಹೇಳಿದ್ರಲ್ಲ. ಈಗ ಟೋಕ್ ಬಗ್ಗೆ 45 ನಿಮಿಷ ಹಂಗೆ ಕೂತ್ಕೊಂಡು ಮಾತಾಡೋರು. ಅಂದರೆ ಅವರಿಗೆ ಆ ಅವಕಾಶಗಳು, ಆ ಅನುಭವಗಳು, ಓದೋ ಕಲಿಕೆ ಬಗ್ಗೆ ಹೆಚ್ಚು ನಾನು ಕೂಡ ನೋಡಿದ್ದೀನಿ. ಅವ್ರು ಭಾಷಣ ಮಾಡಬೇಕಾದ್ರೆ ರನ್ನ ಪಂಪ ಅವ್ರದ್ದೆಲ್ಲ ಹಳೆಗನ್ನಡ ಪದ್ಯಗಳನ್ನೆಲ್ಲ ಹೇಳ್ಕೊಡೋದು. ನಮಗೆ ಅದು ಆಗಲಿಲ್ಲ. ನಾವು ಕಾನ್ವೆಂಟಲ್ಲಿ ಹೋದ್ವಿ, ಕಾನ್ವೆಂಟಿಂದ ಬೆಂಗಳೂರಿಗೆ ಹೋಗಿ ಶಿಫ್ಟ್ ಆಯಿತು. ಇದೆಲ್ಲ ಅನುಭವದ ಕೊರತೆ ಇರ್ತದೆ, ಅದನ್ನು ತಪ್ಪಿನಲ್ಲ ಹೇಳ್ಕೊಳ್ಳೋದು. ಅದರ ಅಭಿಮಾನದ ಕೊರತೆ ಅಂತ ನನಗಿಲ್ಲ, ಅದು ಬೇಕಾದಷ್ಟು ಅದೆಲ್ಲ ಜಾಸ್ತಿನೇ ಇದೆ. ಎಷ್ಟು ನನಗೆ ಕೊರತೆ ಇದೆ ಅದು ನಮ್ಮಲ್ಲಷ್ಟು ಕನ್ನಡದ ಅಭಿಮಾನ ಇದೆ. ಅದನ್ನು ನನ್ನ ಕರ್ತವ್ಯ ಅಂತಕ್ಕಂಥದ್ದು ಕೂಡ ನಾನು ಮಾಡ್ತೀನಿ ಅಂತ ಒಬ್ಬ ಕನ್ನಡಿಗನಾಗಿ ನಾನು ಮಾಡೋಣ. ಅದನ್ನು ಹಿಂದೆ ಸೇರ್ತಕ್ಕಂಥ ಪ್ರಶ್ನೆ. ಇಂಥ ಸಂಸ್ಥೆಗಳು ಅಂದರೆ ಏನು ಎಲ್ಲ ಸಾಹಿತ್ಯಗಳು ಬಂದು ಕೂಡ್ತಕ್ಕಂಥ ಒಂದು ಪವಿತ್ರವಾಗಿರ್ತಕ್ಕಂಥ, ಕನ್ನಡಕ್ಕೆ ಗೌರವ ಕೊಡ್ತಕ್ಕಂಥ, ಕುವೆಂಪು ಅವರಿಗೆ ಗೌರವ ಕೊಡ್ತಕ್ಕಂಥ ಕೆಲಸವನ್ನು ಅದು ನಮ್ಮ ಸರ್ಕಾರದಿಂದ ಮಾಡ್ತೀನಿ. ಅದಕ್ಕೆ ನಾನೇ ಹೇಳಿದೆ, ಇಲ್ಲ ಸಮಯ ತಗೊಳ್ಳಿ. ಅವತ್ತು ಸ್ವಲ್ಪ ಅರ್ಜೆಂಟ್ ಆಗಿ ಪಾಪ ಬರೀ ಫೋಟೋ ತೋರಿಸಿದ್ರು. ನಾನು ಅವತ್ತೇ ಘೋಷಣೆ ಮಾಡಿದೆ, ನನ್ನ ಸಂಬಳದೊಳಗೆ ನಾನು 5 ಲಕ್ಷ ಅವತ್ತು ಕೊಡ್ತೀನಿ ಅಂತೇಳಿ. ಇವತ್ತು ಆ ಚೆಕ್ನ ಕೊಡೋಕ್ಕೆ ಕಳಿಸ್ಕೊಡ್ತೀನಿ ಅಂದೆ. ಇಲ್ಲ ಸರ್, ನೀವೇ ಬಂದು ಕೊಟ್ಟರೆ ಸ್ವಲ್ಪ ಪ್ರಚಾರ ಆಗುತ್ತೆ, ಬೇರೆಯವರೆಲ್ಲರೂ ಕೂಡ ಜಾಸ್ತಿ ಕೊಡ್ತಾರೆ ಅಂತೇಳಿ ಹೇಳಿದ್ರು. ಅದಕ್ಕೆ ಅವ್ರನ್ನೂ ಎಲ್ಲ ಕೂರಿಸ್ಕೊಂಡಿರೋದ್ರಿಂದ ಈಗ ಇಂಡೆಂಟು ಕರೆಕ್ಟ್ ಆಗಿದೆ. ಒಂದೊಂದೇ ಕಾಟೇಜ್ ರೆಡಿ ಆಗ್ತಾವೆ, ನೋ ಪ್ರಾಬ್ಲಮ್, ಏನು ತೊಂದರೆ ಇಲ್ಲ. ಅವ್ರು ಹೇಳಿದ್ರು ಒಂದೊಂದು ದಿವಸ ನೀವು ಬಂದು ಫ್ರೀಯಾಗಿ ಉಳಿಬೋದು ಅಂತ. ಬೇರೆಯವರಿಗೆಲ್ಲ ಫ್ರೀಯಾಗಿ ಸಿಗ್ತದೆ. ನೀವು ಒಂದು ಕಳಿಸ್ಕೊಟ್ರೆ 2 ಕಳಿಸ್ಕೊಟ್ರೆ 2 ದಿವಸ ಉಳಿಬೋದು. ನೀವು ನೋಡ್ರಿ, ಬೇಕಾದ್ರೆ ಒಂದೇ ದಿವಸನೇ ಎರಡು ಕಡೆಗೂ ಉಳಿಬೇಕಾದ್ರೆ. ಆದರೆ ಇದೇನಂದ್ರೆ ಏನಾಗಲಿ, ನಮ್ಮ ಪ್ರಚಾರ ಕನ್ನಡಕ್ಕೆ ಉಪಯೋಗ ಆಗುತ್ತೆ ಅಂದರೆ ನಾನು ಒಂದು ಫೋಟೋ ಹೊಡ್ಸ್ಕೊಂಡು ನಿಮ್ಮ ಕೈಯಲ್ಲಿ ಆರ್ಟಿಕಲ್ ಬರ್ಸ್ಕೊಳ್ಳೋಣ.
ಏನು ತಪ್ಪೇನಿಲ್ಲ. ಅದರಿಂದ ಕನ್ನಡ ಸೇವೆ ಆಗುತ್ತೆ. ಅದರಿಂದ ಅವರು ಅನುಕೂಲ ಮಾಡ್ತಾರೆ, ಇವ್ರು ಅನುಕೂಲ ಮಾಡ್ತಾರೆ. ನೀವು ಕೊಡೋಕ್ಕಾಗಲ್ಲ. ನೀವು ಪರ್ಸನಲ್ ಆಗಿ ಏನಾದ್ರು ಸಂಬಳ ಗಿಂಬಳ ಬರೋದಿದ್ರೆ ಕೊಡ್ರಿ, ಒಂದು ತಿಂಗಳಿಗೆ ಏನಾಗಲ್ಲ. ನಿಮ್ಗೆ ಸಂಬಳ ಇದೆಯಲ್ಲ, ಎಷ್ಟು ಕೊಡ್ತಾರ? 50,000, 60,000, 40,000. ಸರಿ, ನೀವು ಬೇಕಾದ್ರೆ 2 ತಿಂಗಳ ಸಂಬಳನ ಕೊಟ್ಬಿಡ್ಬೋದು. ಓಕೆನಾ? ನೋ ಪ್ರಾಬ್ಲಮ್. ಅದಕ್ಕೆ 20,000 ನಾನು ಎಕ್ಸ್ಟ್ರಾ ಹಾಕ್ಕೊಡ್ತೀನಿ, ಬೇಕಾದ್ರೆ 1 ಲಕ್ಷ ಆಗುತ್ತೆ. ನೋ ಪ್ರಾಬ್ಲಮ್. ಸರಿ, ಯಾಕಂದ್ರೆ ನಾವು ಈ ಥರ ಎಲ್ಲ ಮಾಡಲಿಲ್ಲ ಅಂದರೆ ನಾನು ಹೇಳ್ತೀನಿ, ಜೇಸೂರು ನಿಮಗೆ ಎಷ್ಟು ಬರುತ್ತೆ ಸಂಬಳ? ನಾವು ಕೊಟ್ಟಷ್ಟ ಅದರೊಳಗಡೆ ಹಿಡ್ಕೊಂಡು ಕೊಡ್ತೀನಿ. ಹಂಗಾರೆ ನೆಕ್ಸ್ಟ್ ನಾನು ಯಾಕೆ ಹೇಳ್ತೀನಿ ಅಂದರೆ, ತಮಾಷೆ ಆದ್ಮೇಲೂ ನಮ್ಮ ಕಮಿಟ್ಮೆಂಟ್ ಈ ಥರ ಇರಲಿಲ್ಲ ಅಂದರೆ ನಾಳೆ ನಾನು ಹೇಳ್ತೀನಿ ನಮ್ಮ ಮಕ್ಕಳಿಗೆ ಕನ್ನಡ ಬರಲ್ಲ. ನನ್ನ ಮಗನಿಗೆ ನಾನು ಅಪ್ಪ ಅಂತಲೇ ಹೇಳಿದ್ದು, ಅಮ್ಮ ಅಂತಲೇ ಹೇಳಬೇಕು. ಅವನ ಡ್ಯಾಡಿ ಮಮ್ಮಿ ಅನ್ನಲ್ಲ ನನಗೆ, ಅವನ ಅಪ್ಪ ಅಮ್ಮನೇ ಅನ್ಬೇಕು. ಖುಷಿಯಾಗಿ ಕನ್ನಡ ಎದೋ ಮಾತಾಡ್ಬೋದು ನಾನು. ಆದರೆ ನಾನು ಅವತ್ತು ಹೇಳಿದೆ, ಹೃದಯ ಪ್ಯೂರ್ ಅಪ್ಪ ಕನ್ನಡ, ರಕ್ತ ಅಪ್ಪ ಕನ್ನಡ, ಕನ್ನಡದವರು. ಅದು ಮಾತ್ರ ನಿಜ. ಬಂಗಾರಪ್ಪವ್ರ ಮಗ ಕನ್ನಡದವರು. ಅದು ಹೇಗೇನಾದ್ರು ಆಗ್ಬೇಕು. ಅದಕ್ಕೆ 5 ಲಕ್ಷ ನನ್ನ ಕಡೆಯಿಂದ ಒಂದು ನನ್ನ ಸಂಬಳ ಬರುತ್ತಲ್ಲ, ನಾನು ತುಂಬ ಸಂಬಳ ಕೊಡ್ತೀನಿ. ನಿಮ್ದೆಲ್ಲ ಟ್ಯಾಕ್ಸ್ ದುಡ್ಡೆಲ್ಲ ಅದನ್ನು ಇದ್ದದ್ದು ಕೊಡ್ತಾ ಹೋಗ್ತೀನಿ. ಅವಾಗ ಶಾಲೆಗಳಿಗೆ ಜಾಸ್ತಿ ಕೊಡ್ತಾ ಇರ್ತೀನಿ. ಅದನ್ನು ನನ್ನ ಕಡೆಯಿಂದ ಮತ್ತು ಬೇರೆಯವ್ರಿಗೂ ಕೂಡ ಕೂಡಿಸಿ ಸರ್ಕಾರದಿಂದ ಎಷ್ಟು ಬರುತ್ತೋ ನೋಡಿ, ಇನ್ನು MLCs, MLAs ಅವ್ರದ್ದೆಲ್ಲದೂ ಕೂಡ ಕೂಡಿಸಿ ಇದನ್ನು ಆದಷ್ಟು ಬೇಗ ಡೇಟು ಫಿಕ್ಸ್ ಮಾಡಿ ಮೇಲ್ಗಡೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ ಎಲ್ಲ ದುಡ್ಡು ಬರುತ್ತೆ. ಡೋಂಟ್ ವರಿ, ನಿಮ್ಗೆ ಹೆಂಗೋ ಬಂದು ಸೇರುತ್ತೆ ದುಡ್ಡು. ಅದನ್ನು ಮುಗಿಸಿ ಆದಷ್ಟು ಬೇಗ ನೀವು ಶುರು ಮಾಡಬೇಕು. ಈಗ